ಯಾಕೆ ಹೀಗಿದ್ದಾರೆ? ಯಾರೋ ಕಾಲ್ ಮಾಡಿದ್ರು, ಏನೋ ಅಂದ್ರು, ಅವಾಗಿಂದ ಏನು ಮಾತಾಡ್ತಿಲ್ಲ. ಅಂಥದ್ದೇನಾಯ್ತು? ಸಾರಿ, ಗೊತ್ತಾಗ್ಲಿಲ್ಲ. ಏನಾದ್ರು ತಾಕ್ತಾ? ನಿಮ್ ಗಮನ ಎಲ್ಲೋ ಇದೆ. ಯಾಕಂಕಲ್, ಏನಾಯ್ತು? ಯಾಕೆ ಹಿಂಗಿದ್ದೀರಿ? ಅಲ್ಲ, ಆಗ್ಲೇ ಇದರಿಂದ ಯಾರಿದ್ದಾರೆ ಗೊತ್ತಾಗುತ್ತೆ ಅಂದ್ರಿ, ಗೊತ್ತಾಯ್ತಾ? ಯಾರೋ ಕಾಲ್ ಮಾಡಿದ್ರಲ್ಲ, ಅವ್ರೇನಾದ್ರು ಹೇಳಿದ್ರ? ಯಾರಂತ ಇದನ್ನೆಲ್ಲ ಮಾಡ್ಸಿದ್ದು? ಅಲ್ಲ, ಅದ್ ಯಾರಾದ್ರೂ ಆಗಿರ್ಲಿ, ನಾನು ನನ್ ಮನೇಲಿದ್ರೆ ಅವ್ರಿಗೇನ್ ಲಾಭ? ಅದು ನನ್ನ ಅಪ್ಪನ್ಗೆ ದುಡ್ಡು ಕೊಟ್ಟು ನನ್ನನ್ನ ಆ ಮನೆ ಕಳ್ಸಿದ್ದಾರೆ. ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ ಅಂಕಲ್? ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ನಕ್ಷತ್ರ. ಇಷ್ಟೆಲ್ಲ ಮಾಡಿದ್ರೆ ಅವಳಿಗೇನ್ ಸಿಗುತ್ತೆ? ಅವಳಿಗ ಅಂದ್ರೆ ಅದು ಹುಡ್ಗಿನ? ಅದ್ಯಾರು ಅಂತ ಗೊತ್ತಾಯ್ತಾ ಅಂಕಲ್? ಇಲ್ಲ ಇಲ್ಲ, ಅವಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಮ್ನೆ ಅಂದೆ ಅಷ್ಟೇ. ಇನ್ನು ಯಾರು ಅಂತ ಗೊತ್ತಾಗಿಲ್ಲ. ಭೂಪತಿ, ಏನಪ್ಪ ಮಾಡ್ತಿದ್ಯಾ? ಅಲ್ಲ, ಸ್ವಲ್ಪ ಸುಮ್ಮನೆ ಅಮ್ಮ. ಮನುಷ್ಯನ ಮನಸ್ಸಿಗಲ್ಲ ಅಂದ್ರು ವಯಸ್ಸಿಗೆ ಮರ್ಯಾದೆ ಕೊಡ್ತಿದ್ದೆ. ಈಗ ಅದು ತಗೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ. ನೀನ್ ಕೊಡ 3 ಕಾಸಿನ ಮರ್ಯಾದೆ ಯಾವನ್ಕೋಬೇಕು? ನಿನ್ನ ಯಾವನ ಇಲ್ಲಿ ಕರೆದವನು? ಕರೆದೇ ಬಂದು ನೀನ್ ದೌಲತ್ ತೋರಿಸ್ಬೇಡ. ನಿನ್ ದೊಡ್ಡಸ್ಕೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಬಿಡೋ ಕಾಲರು ಬಿಡಲೇ. ಈಗ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಪೊಲೀಸ್ ಬರ್ತಾರೆ. ಲಾಟಿಲ್ ಕೇಳ್ತಾರೆ. 4 ಕಡೆ ಮೂಳೆ ಮುರಿದ್ರೆ ನೀವೇ ತಾರೀಖ್ ಬರ್ತೀರಾ. ಅಯ್ಯಯ್ಯೋ ಭೂಪತಿ, ಏನಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳ್ತಿರೋ? ಪೊಲೀಸರಿಗೆ ಫೋನ್ ಮಾಡ್ಲು, ಮಿಕ್ಕಿದವರೇ ನೋಡ್ಕೊಂತಾರೆ. ಸಾಕ್ ಬಿಡಯ್ಯ. ಯಾವ್ದಾದ್ರು ಸರಿ, ಶ್ರೀಮಂತರ ಸವಾಸನೆ ಸರಿ ಇಲ್ಲ. ಮಗಳು ದುಡ್ಡು ಕೊಟ್ಟು ಅವಳನ್ನ ಇಲ್ಲೇ ಇಟ್ಕೊ ಅಂತಾಳೆ. ಅಪ್ಪ ಬಂದು ವಾಪಸ್ ಮನೆ ಕರ್ಕೊಂಡು ಹೋಗ್ತಾನೆ. ಅದ್ರ ಮಧ್ಯೆ ನಿಂದ್ ಬೇರೆ ನಾಟಕ. ಫ್ರೆಂಡು ಅನ್ಕೊಂಡು ಒಳ್ಳೆ ಕರ್ಮ ನಮ್ದು. ಮಗಳು ದುಡ್ಡು ಕೊಡ್ತಾಳೆ, ಅಪ್ಪ ವಾಪಸ್ ಕರ್ಕೊಂಡು ಹೋಗ್ತಾರ. ಏನ್ ಹೇಳ್ತಾ ಇದೀರಾ? ಅಂದ್ರೆ ಗಿಂದ್ರೆ ಏನಿಲ್ಲ. ನೀನ್ ಕಟ್ಕೊತಾ ಇದ್ಯಲ್ಲ ಚಂದದ ಗೊಂಬೆ ಶ್ವೇತ, ಹೋಗಿ ಅವಳು ಕೇಳು. ಜೈಲ್ಗೆ ಹಾಕೋದು, ಕೋರ್ಟಲ್ಲಿ ನಿಲ್ಸೋದು ಎಲ್ಲ ಏನಿದ್ರು ಅವಳನ್ನ, ನಮ್ನಲ್ಲ, ನಮ್ದೇನು ಇಲ್ಲ.
ನೋಡಿ, ನಿಮ್ ತಪ್ಪು ಮುಚ್ಚಾಕೋದಿಕ್ಕೆ ಶ್ವೇತಾನ್ ಮಧ್ಯದಲ್ಲಿ ತರಬೇಡಿ. ಕರೆಕ್ಟಾಗಿ ಹೇಳಿ, ಯಾರು ಇದರಿಂದ ಇರೋದು? ಏನ್ ನಡೀತೋ ಅದನ್ನೇ ಹೇಳಿದ್ದು. ಅವಳೇ ಇದನ್ನೆಲ್ಲ ಮಾಡಿಸಿದ್ದು. ಅದನ್ನ ನೀವ್ ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ನನ್ನಿಂದ ಕೆಲ್ಸನ ಏನು? ಒಟ್ನಲ್ಲಿ ನನ್ ಮದ್ವೆ ಮುಗಿಯೋವರೆಗೂ ಅವಳು ನನ್ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನನ್ ಮದ್ವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಬೇಕು. ಅವಳನ್ನ ನೀವು ನಿಮ್ ಮನೆಗೆ ಕರ್ಸ್ಕೋಬೇಕು. ಬರೀ ಇಷ್ಟಕ್ಕೆ ಕೆಲ್ಸ ಮುಗೀತು ಅಂತ ಅನ್ಕೋಬೇಡಿ. ಇದು ಅಡ್ವಾನ್ಸ್ ಅಷ್ಟೇ. ಕೆಲ್ಸ ಆದ್ಮೇಲೆ ಇನ್ನ ದುಡ್ಡು ಕೊಡ್ತೀನಿ. ಒಟ್ನಲ್ಲಿ ನನ್ನ ಭೂಪತಿ ಮಧ್ಯ ಗೋಡೆ ತರ ನಿಂತಿರೋ ಶನಿಯಿಂದ ನನಗ್ ಮುಕ್ತಿ ಬೇಕು ಅಷ್ಟೇ. ಇನ್ನು ನಂಬಿಕೆ ಬಂದಿಲ್ಲ ಅಂದ್ರೆ ಹೋಗ್ ವಿಚಾರಿಸು. ಆಮೇಲೆ ನಿನ್ ದೌಲತ್ ನಮ್ಮೇಲೆ ತೋರ್ಸಕ್ ಬಾ. ಸದ್ಯ ಬಂದ್ಲು. ಎಲ್ಲಿ ಆ ಮನುಷ್ಯ ಕಳ್ಸಲ್ವೋ, ದೊಡ್ಡ ರಾಮಾಯಣ ಮಾಡ್ತಾನೋ ಅಂತ ಭಯ ಆಗಿತ್ತು ನಂಗೆ. ನಕ್ಷತ್ರ, ಹೇಗಿದ್ಯಾ ಪುಟ್ಟ? ಅಂಕಲ್, ಅಂಕಲ್ ರೀ, ಯಾಕ್ರಿ, ಏನಾಯ್ತು ನಿಮ್ಗೆ? ನಕ್ಷತ್ರನು ನಿಮ್ ಜೊತೆನಲ್ಲಿ ಬಂದಿದ್ದಾಳೆ ಅನ್ನೋದು ಮರ್ತು ಬಿಟ್ರಾ? ಸಾರಿ ಆರ್ತಿ, ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ. ಸರಿ, ನೀ ಹೋಗೋಣ, ನಾವು ಕರ್ಕೊಂಬರ್ತೀವಿ. ಏನ್ ನಡೀತಿದೆ ಭೂಪತಿ? ನನ್ ಮಗಳ ಬದುಕಲ್ಲಿ ಏನ್ ನಡೀತಾ ಇದೆ? ಯಾರ್ಯಾರೋ ಬಂದು ಅವಳ ಬದುಕಲ್ಲಿ ಆಟ ಆಡೋ ತರ ಆಗೋಯ್ತು. ಅದ್ರಲ್ಲೂ ಶ್ವೇತಾ. ಶ್ವೇತಾ ಹೀಗ್ ಮಾಡಿದ್ಲು ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಭೂಪತಿ. ಅಲ್ಲ, ನಕ್ಷತ್ರ ನಮ್ಮನೆಗ್ ಬಂದು ನಮ್ ಜೊತೆ ಇರೋದ್ರಿಂದ ಶ್ವೇತಂಗೆ ಏನ್ ಸಿಗುತ್ತೆ? ಶ್ವೇತಾ ಮನ್ಸಲ್ಲಿ ಇಂಥದೆಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ. ಈ ವಿಷಯ ಏನಾದ್ರೂ ನಕ್ಷತ್ರ ಗೊತ್ತಾದ್ರೆ ಪಾಪ ಅವಳು ಯಾವಾಗ್ಲೂ ಶ್ವೇತಾ ಮೇಡಮ್ ಅಂತಾನೆ ಹೇಳ್ತಿರ್ತಾಳೆ. ಅವರೇ ಹೀಗ್ ಮಾಡಿದ್ರು ಅಂತ ಗೊತ್ತಾದ್ರೆ ಪಾಪ ಆ ಮಗು ಎಷ್ಟು ನೊಂದ್ಕೊಳ್ಳುತ್ತೆ. ಶ್ವೇತಾ ಏನಂತ ನಕ್ಷತ್ರಂಗೆ ಪೂರ್ತಿಯಾಗಿ ಅಲ್ದಿದ್ರು ಸ್ವಲ್ಪನಾದ್ರೂ ಗೊತ್ತಮ್ಮ. ಅಷ್ಟಿಲ್ದೆ ನಕ್ಷತ್ರನ್ ಕೈಲಿ ಆರ್ಜೆ ಸಖಿ ಶೋ ನಡೆಸಿ ತನ್ನ ಹೆಸರು ಹಾಕೋತಾಳ. ಇದನ್ನ ಇಲ್ಲೇ ಭೂಪತಿಗೆ ಹೇಳ್ಬಿಡ್ಬೋದು.
ಆದ್ರೆ ನಾನು ನಕ್ಷತ್ರಂಗೆ ಮಾತು ಕೊಟ್ಟಿದ್ದೀನಲ್ಲ. ಭೂಪತಿ ಈಗೇನ್ ಮಾಡೋದು? ನಕ್ಷತ್ರ ಅವ್ರ ಮನೇಲೇ ಇರ್ಲಿ ಅಂತ್ಯ? ಶ್ವೇತನು ಅದೇ ಮನೇಲಿ ಇರ್ತಾಳೆ. ಅವಳೇನಾದ್ರೂ ನಕ್ಷತ್ರಂಗೆ ತೊಂದರೆ ಕೊಟ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಕ್ಕ. ಅಲ್ಲ ಅತ್ತೆ ಮಾವ ಇದ್ದಾರೆ. ನನಗಿನ್ನೂ ಅವ್ರ ಮೇಲೆ ನಂಬಿಕೆ ಇದೆ. ಆದ್ರೆ ಇದನ್ನೆಲ್ಲ ಶ್ವೇತಾನೇ ಮಾಡಿರೋದು ಅಂತ ಪ್ರೂವ್ ಆದ್ರೆ ನಾನ್ ಶ್ವೇತಾನೂ ಬಿಡಲ್ಲ. ನಕ್ಷತ್ರನ್ ಬದುಕಲ್ಲಿ ಯಾರು ಆಟ ಆಡಿದ್ರು ಸರಿ, ಶ್ವೇತಾ ಆಗಿರ್ಲಿ ಅಥವಾ ಇನ್ಯಾರಾದ್ರೂ ಬೇರೆಯವರೇ ಆಗಿರ್ಲಿ, ಅವ್ರಿಗೆ ಸಿಗಬೇಕಾಗಿರೋದು ಸಿಕ್ಕೇ ಸಿಗತ್ತೆ. ಮುಲಾಜೆ ಇಲ್ಲ. ನೋನು ಆ ತರ ಎಲ್ಲ ಏನು ಆಗಲ್ಲ. ಏನೇ ಆದ್ರೂ ನನ್ನ ಹೆಸರನ್ನ ಬಾಯ್ ಬಿಡ್ಬಾರ್ದು ಅಂತ ವಾರ್ನ್ ಮಾಡಿದೀನಿ. ಆ ಭಯಕ್ಕಾದ್ರೂ ಬಾಯ್ ಮುಚ್ಕೊಂಡಿರ್ತಾರೆ. ಮ್ಯಾಮ್, ಆರ್ ಯು ಶ್ಯೂರ್? ಏನು ಆಗಲ್ಲ ಅಂತೀರಾ? ನಿನ್ನೆ ಎದುರಿಗೆ ತುಕಾರಾಮ ಕಾಲ್ ಮಾಡಿದೆ ತಾನೆ. ನಕ್ಷತ್ರನ ಕರ್ಕೊಂಡ್ ಹೋಗಿದ್ದಾರೆ, ಆದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಹೆಸರು ಬಾಯ್ ಬಿಟ್ಟಿಲ್ಲ ಅಂತ ಹೇಳಿ ನಿನ್ನ ಕೇಳಿಸಿಲ್ವಾ? ಸದ್ಯ ಅದು ಒಂದಾದ್ರೂ ಹೆಲ್ಪ್ ಮಾಡಿದ್ರು, ಇಲ್ಲಾಂದಿದ್ರೆ ನೀವ್ ಸರಿಯಾಗಿ ಸಿಗಾಕೊಂತಿದ್ರು. ಅಲ್ಲ ಮ್ಯಾಮ್, ಇನ್ ಕೇಸ್ ಸಿಗಾಕೊಂಡ್ರೆ ಹೇಗೆ ಎಸ್ಕೇಪ್ ಆಗ್ತೀರಾ? ಅವ್ರು ಹೇಳ್ತಾರೋ ಇಲ್ವೋ, ನೀನೇ ಹೋಗಿ ಹೇಳೋ ಆಗಿದ್ಯಾ? ಮ್ಯಾಮ್, ನಾನ್ ಯಾಕೆ ಹೇಳಿ? ನೀವೆಲ್ಲೂ ಸಿಗಾಕೊಂಬಾರ್ದು ಅಂತ ನಾನು ಎಷ್ಟು ಪ್ರೇ ಮಾಡ್ತೀನಿ ಗೊತ್ತಾ? ವಾಟೆವರ್. ಅಪ್ಪ, ಸತ್ಯ ಮ್ಯಾಮ್, ಇವ್ರಿಗೇನು ಗೊತ್ತಾಗಿಲ್ಲ, ಅದಕ್ಕೆ ನೋಡಿ ಸುಮ್ಮನೆ ಹೋದ್ರು. ನೋನು, ಅವ್ರು ಹಾಗೆ ಸುಮ್ಮನೆ ಹೋಗಿತ್ತು ವಿಯರ್ಡ್ ಅನ್ನಿಸ್ತು. ನಾನು ಸ್ಮೈಲ್ ಮಾಡಿದ್ರು ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ. ದೇರ್ ವಾಸ್ ಸಮಥಿಂಗ್ ಅಬೌಟ್ ಅಸ್ ಲುಕ್. ಅವ್ರು ಯಾವತ್ತೂ ನನ್ನನ್ನು ಹಾಗೆ ನೋಡ್ದವ್ರೆ ಅಲ್ಲ. ಹೌದಾ? ನನ್ಗೇನೋ ಹಾಗ ಅನ್ಸ್ಲಿಲ್ಲಪ್ಪ. ಹಲೋ ಮೇಡಮ್.